ಕ್ಲಿನಿಕಸ್ ಬಿಜಿಎಸ್ ಆಸ್ಪತ್ರೆಯಲ್ಲಿ ರಾಜ್ಯದ ಮೊದಲ ಲಿವರ್ ನ್ಯಾಡ್ಯೂಲ್ ಕ್ಲಿನಿಕ್ ಆರಂಭ. ಯಕೃತ್ತಿನಲ್ಲಿ ಕಂಡುಬರುವ ಗಂಟು, ಗಡ್ಡೆಗಳ ತಪಾಸಣೆ ಮತ್ತು ಚಿಕಿತ್ಸೆಗೆ ಲಿವರ್ ನ್ಯಾಡ್ಯೂಲ್ ಕ್ಲಿನಿಕ್ನ ಒಂದೇ ಸೂರಿನಡಿ ತಜ್ಞರ ಸಮಗ್ರ ಸೇವೆ. ರೋಗಿಗಳಿಗೆ ಚಿಕಿತ್ಸೆಯ ವಿಳಂಬ ತಪ್ಪಿಸಿ ಚಿಕಿತ್ಸೆ ಸರಳಗೊಳಿಸುವ ವಿಶೇಷ ಪ್ರಯತ್ನ. ಬೆಂಗಳೂರಿನ ಕೆಂಗೇರಿಯಲ್ಲಿರುವ ಫೋರ್ಟಿಸ್ ಹೆಲ್ತ್ಕೇರ್ ಜಾಲದ ಭಾಗವಾಗಿರುವ ಕ್ಲಿನಿಕಸ್ ಬಿಜಿಎಸ್ ಆಸ್ಪತ್ರೆಯಲ್ಲಿ ರಾಜ್ಯದ ಮೊದಲ ಪ್ರತ್ಯೇಕ ಯಕೃತ್ತು ಗೆಡ್ಡೆ ಚಿಕಿತ್ಸಾ ಕೇಂದ್ರ ಲಿವರ್ ನ್ಯಾಡ್ಯೂಲ್ ಕ್ಲಿನಿಕ್ ಆರಂಭಿಸಲಾಗಿದೆ. ಯಕೃತ್ತಿನಲ್ಲಿ ಕಂಡುಬರುವ ಗಂಟು, ಗೆಡ್ಡೆಗಳು ಅಥವಾ ಅಸಹಜ ಬೆಳವಣಿಗೆ ಕಂಡುಬರುವ ರೋಗಿಗಳಿಗೆ ಸಮನ್ವಯದ ತಪಾಸಣೆ, ನಿಖರ ರೋಗ ನಿರ್ಣಯ ಮತ್ತು ಚಿಕಿತ್ಸೆ ಒದಗಿಸುವ ಉದ್ದೇಶದಿಂದ ವಿವಿಧ ವೈದ್ಯಕೀಯ ವಿಭಾಗಗಳ ತಜ್ಞರ ಸೇವೆಯು ಈ ಕ್ಲಿನಿಕ್ನಲ್ಲಿ ದೊರೆಯಲಿದೆ. ರೋಗಿಗಳು ಬೇರೆ ಬೇರೆ ವೈದ್ಯರನ್ನು ಪ್ರತ್ಯೇಕವಾಗಿ ಭೇಟಿ ಮಾಡಿ ಹಲವು ಪರೀಕ್ಷೆಗಳನ್ನು ಪುನರಾವರ್ತಿಸುವ ಅಗತ್ಯವನ್ನು ಕಡಿಮೆ ಮಾಡುವುದು ಈ ಕ್ಲಿನಿಕ್ನ ಮುಖ್ಯ ಉದ್ದೇಶವಾಗಿದೆ. ಒಂದೇ ಸಮಗ್ರ ಚಿಕಿತ್ಸಾ ವ್ಯವಸ್ಥೆಯ ಮೂಲಕ ತಜ್ಞರ ಅಭಿಪ್ರಾಯ ಮತ್ತು ರೋಗಿಯ ಅಗತ್ಯಕ್ಕೆ ಅನುಗುಣವಾದ ವೈಯಕ್ತಿಕ ಚಿಕಿತ್ಸಾ ಸಲಹೆ ಪಡೆಯಲು ಇಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಪ್ರತಿ ವರ್ಷ ಸಾವಿರಾರು ಜನರಲ್ಲಿ ಯಕೃತ್ತಿನ ಗೆಡ್ಡೆಗಳು ಪತ್ತೆಯಾಗುತ್ತವೆ. ಅನೇಕ ಬಾರಿ ಸಾಮಾನ್ಯ ಆರೋಗ್ಯ ತಪಾಸಣೆ ಅಥವಾ ಬೇರೆ ಆರೋಗ್ಯ ಸಮಸ್ಯೆಗಳಿಗಾಗಿ ನಡೆಸುವ ತಪಾಸಣೆ ವೇಳೆ ಇವು ಪತ್ತೆಯಾಗುತ್ತವೆ. ಬಹುತೇಕ ಗೆಡ್ಡೆಗಳು ಅಪಾಯಕಾರಿ ಆಗಿರುವುದಿಲ್ಲ. ಕೆಲವು ಗೆಡ್ಡೆಗಳಿಗೆ ನಿರಂತರ ವೈದ್ಯಕೀಯ ಮೇಲ್ವಿಚಾರಣೆ ಅಥವಾ ತಕ್ಷಣದ ಚಿಕಿತ್ಸೆಯ ಅಗತ್ಯ ಕಂಡುಬರಬಹುದು. ಇಂತಹ ಸಂದರ್ಭಗಳಲ್ಲಿ ಮೊದಲು ಯಾವ ತಜ್ಞ ವೈದ್ಯರನ್ನು ಭೇಟಿ ಮಾಡಬೇಕು ಎಂಬುದೇ ಅನೇಕ ರೋಗಿಗಳಿಗೆ ಗೊಂದಲ ಮೂಡಿಸುತ್ತದೆ. ಡಾಕ್ಟರ್ ಆದರ್ಶ್ ಸಿ.ಕೆ, ಚೀಫ್ ಆಫ್ ಗ್ಯಾಸ್ಟ್ರೆಂಟಾಲಜಿ, ಹೆಪಟಾಲಜಿ ಮತ್ತು ಅಡ್ವಾನ್ಸ್ಡ್ ಎಂಡೋಸ್ಕೋಪಿ, ಕ್ಲಿನಿಕಲ್ಸ್ ಬಿಜಿಎಸ್ ಹಾಸ್ಪಿಟಲ್ ಬ್ಯಾಂಗ್ಳೂರ್. ಸೊ ಇವತ್ತು ನಾವು ಓಪನ್ ಮಾಡ್ತಿರೋದು ಲಿವರ್ ನ್ಯಾಡ್ಯೂಲ್ ಕ್ಲಿನಿಕ್. ನಿಮಗೆಲ್ಲ ಲಿವರ್ ಕ್ಲಿನಿಕ್ ಗೊತ್ತು, ಲಿವರ್ ಜಾಂಡೀಸ್ ಕ್ಲಿನಿಕ್ ಗೊತ್ತು, ಹೆಪಟೈಟಿಸ್ ಕ್ಲಿನಿಕ್ ಗೊತ್ತು, ಟ್ರಾನ್ಸ್ಪ್ಲಾಂಟ್ ಕ್ಲಿನಿಕ್ ಗೊತ್ತು. ಲಿವರ್ ನ್ಯಾಡ್ಯೂಲ್ ಇಸ್ ಸಮಥಿಂಗ್ ಡಿಫ್ರೆಂಟ್. ಈಗ 10 ಜನ ಅಲ್ಟ್ರಾಸೌಂಡ್ ಮಾಡಿಸಿದ್ರೆ, ಸ್ಕ್ಯಾನಿಂಗ್ ಮಾಡಿಸಿದ್ರೆ ಅಟ್ಲೀಸ್ಟ್ ಇಬ್ಬರಿಗೆ ಸ್ಕ್ಯಾನಿಂಗಲ್ಲಿ ಒಂದು ಲಿವರಲ್ಲಿ ಗುಳ್ಳೆ ಅಥವಾ ರಕ್ತ ಗುಳ್ಳೆ ಅಥವಾ ನೀರಿನ ಗುಳ್ಳೆ ಅಥವಾ ಗಡ್ಡೆ ಅಂತ ಬರೋ ಸಾಧ್ಯತೆಗಳು ಜಾಸ್ತಿ. ಸೊ ಅವಾಗ ಈಗೇನು ಪೇಷಂಟಿಗೆ ಗೊತ್ತಿರೋದಿಲ್ಲ ಏನು ಮಾಡಬೇಕು. ಕೆಲವರು ಅಂದ್ಕೊತಾರೆ ಇದು ನಾರ್ಮಲ್ ಬಿಡು, ತುಂಬ ಜನಕ್ಕಿರುತ್ತೆ ಅಂತ. ಕೆಲವರು ಕ್ಯಾನ್ಸರ್ ಇರ್ಬೋದಾ ಅಂತ ಅಂದ್ಕೊತಾರೆ. ಸೊ ಇದಕ್ಕೆ ಸೊಲ್ಯೂಷನ್ ಕೊಡಲಿಕ್ಕೆ ನಮ್ಮಲ್ಲಿ ಲಿವರ್ ನ್ಯಾಡ್ಯೂಲ್ ಕ್ಲಿನಿಕ್ ಅಂತ ಮಾಡ್ತಿರೋದು. ಮೋಸ್ಟ್ ಆಫ್ ದ ಟೈಮ್ ಈ ಲಿವರ್ ಸಿಸ್ಟ್ ಅಥವಾ ನ್ಯಾಡ್ಯೂಲ್ ಏನಿರುತ್ತೆ ಅದು 90% ಆಫ್ ದ ಟೈಮ್ ಮೇಜರ್ ಏನಿರೋದಿಲ್ಲ, ಅದಕ್ಕೆ ಮೇಜರ್ ಟ್ರೀಟ್ಮೆಂಟ್ ಬೇಕಾಗಲ್ಲ. ಬಟ್ 10% ಜನಕ್ಕೆ ಅದು ಕ್ಯಾನ್ಸರಸ್ ಅಥವಾ ಪ್ರೀ ಕ್ಯಾನ್ಸರ್ಸ್ ಇರುತ್ತೆ, ಇಟ್ ಕ್ಯಾನ್ ಬಿ ಲೈಫ್ ಸೇವಿಂಗ್ ಥಿಂಗ್. ಸೊ ಮೆನಿ ಟೈಮ್ಸ್ ನಾವು ನೋಡಿದ್ದೀವಿ, ಪೇಷಂಟು ಲಿವರ್ ಕ್ಯಾನ್ಸರ್ ಆಗಿ ಬಂದಿರ್ತಾರೆ. ಮುಂಚೆ ಯಾವಾಗೂ ಸ್ಕ್ಯಾನಿಂಗ್ ಮಾಡಿಸಿಲ್ವಾ ಅಂತ ಹೇಳ್ತಾರೆ. ಇಲ್ಲ ಸರ್ 6 ತಿಂಗಳು 1 ವರ್ಷದ ಕೆಳಗೆ ಮಾಡಿದ್ದೆ, ಒಂದು ಸಣ್ಣ ಗುಳ್ಳೆ ಇದೆ ಅಂತ ಹೇಳಿದ್ರು, ಏನಿಲ್ಲ ಅಂತ ಹೇಳಿದರು ಅಂತ. ಸೊ ದಟ್ಸ್ ಎ ಮಿಸ್ಕನ್ಸೆಪ್ಷನ್. ಸೊ ಅದೇ ಅವರು ಕರೆಕ್ಟ್ ಟೈಮಲ್ಲಿ ಬಂದಿದ್ದರೆ ಮೇ ಬಿ ಇಟ್ ವಾಸ್ ಹ್ಯಾವ್ ಬಿನ್ ಕ್ಯೂರ್ಡ್, ಬಟ್ ನೌ ಇಟ್ ಈಸ್ ನಾಟ್ ಕ್ಯೂರಬಲ್. ಸೊ ಈ ಪರಿಸ್ಥಿತಿನ ಅವಾಯ್ಡ್ ಮಾಡಲಿಕ್ಕೋಸ್ಕರ ನಾವು ಲಿವರ್ ನ್ಯಾಡ್ಯೂಲ್ ಕ್ಲಿನಿಕ್ ಇಲ್ಲಿ ಏನಾಗುತ್ತೆ, ಒಂದು ಸತಿ ಪೇಷಂಟ್ ಬಂದರೆ ಒಂದು ಅಲ್ಟ್ರಾಸೌಂಡ್ ರಿಪೋರ್ಟ್ ಇರುತ್ತೆ. ಅದ್ರ ಪ್ರಕಾರ ನಾವು ರಕ್ತ ಪರೀಕ್ಷೆ ಅಥವಾ ಕೆಲವು ಸತಿ CT ಸ್ಕ್ಯಾನ್ ಮಾಡಿ ಫರ್ದರ್ ಎವ್ಯಾಲ್ಯೂಯೇಷನ್ ಮಾಡ್ತೇವೆ. ಆ ರಿಪೋರ್ಟ್ಸ್ ಪ್ರಕಾರ ಮೋಸ್ಟ್ ಆಫ್ ದ ಟೈಮ್ ವಿ ಕ್ಯಾನ್ ಗಿವ್ ಟ್ರೀಟ್ಮೆಂಟ್. ಕೆಲವು ಸತಿ ಏನಾದರೂ ಸಂಶಯ ಇದ್ದರೆ ರೇಡಿಯಾಲಜಿಸ್ಟ್ ಹತ್ರ ನಾವು ಒಂದು ಬಯಾಪ್ಸಿ ಮಾಡಿ ಪೆಥಾಲಜಿಸ್ಟ್ ನೋಡಿ ಅದ್ರ ಪ್ರಕಾರ ಸರ್ಜರಿ ಬೇಕಾ, ಮೆಡಿಸಿನ್ಸ್ ಬೇಕಾ, ಏನು ಬೇಡವಾ ಅಂತ ಡಿಸೈಡ್ ಮಾಡ್ತೀವಿ. ಸೊ ಅಟ್ ದ ಸೇಮ್ ಟೈಮ್ ವಿ ಹ್ಯಾವ್ ಸೀನ್ ಸಮ್ ಪೇಷಂಟ್ಸ್ ಆಪ್ರೇಷನ್ ಮಾಡ್ತಿರ್ತಾರೆ, ಏನೋ ಗಡ್ಡೆ ಇದೆ ಅಂತ. ಆಪ್ರೇಷನ್ ಮಾಡಿದ್ಮೇಲೆ ಗೊತ್ತಾಗಿರುತ್ತೆ ಅದರಲ್ಲಿ ಏನೂ ಇಲ್ಲೇ ಇಲ್ಲ, ಮೇಜರ್ ಇರಲಿಲ್ಲ ಅಂತ. ಸೊ ದಟ್ ವುಡ್ ಹ್ಯಾವ್ ಬಿನ್ ಅವಾಯ್ಡೆಡ್. ಸೊ ಈ ಥರ ಮಿಸ್ಕನ್ಸೆಪ್ಷನ್ಸ್ ಆಗೋದು ಬೇಡ. ಆ್ಯಂಡ್ ಪೇಷಂಟಿಗೆ ಒಂದು ಕಡೆ ಬೇರೆ ಆಸ್ಪತ್ರೆಗೆ ಹೋದ್ರೆ ಏನಾಗುತ್ತೆ, ಒಂದು ಕಡೆ ಹೋಗ್ತಾರೆ, ಅದರ ನಂತರ ಇನ್ನೊಂದು ಡಾಕ್ಟರ್ ಹತ್ರ ಕಳಿಸ್ತಾರೆ, ಅದರಿಂದ ಇನ್ನೊಂದು ಸ್ಕ್ಯಾನ್ ಹೇಳ್ತಾರೆ, ಅದರಿಂದ ಮತ್ತೆ ಇನ್ನೊಂದು. ಸೊ ಬರೋದು ಹೋಗೋದು ದೇ ಲೂಸ್ ಫಾಲೋ ಅಪ್. ಆ್ಯಂಡ್ ಡಿಫ್ರೆಂಟ್ ಡಾಕ್ಟರ್ಸ್ ಕ್ಯಾನಾಟ್ ಬಿ ಮೆಟ್ ಅಟ್ ಒನ್ ಪ್ಲೇಸ್. ಇಲ್ಲಿ ನಮ್ಮಲ್ಲಿ ಮಲ್ಟಿ ಡಿಸಿಪ್ಲಿನರಿ ಟೀಮ್, ಅಂದರೆ ನಾನು ಒಬ್ಬನೇ ಅಲ್ಲ, ನಮ್ಮ ಜೊತೆಗೆ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಇರ್ತಾರೆ, ರೇಡಿಯಾಲಜಿಸ್ಟ್ ಇರ್ತಾರೆ, ಪೆಥಾಲಜಿಸ್ಟ್ ಇರ್ತಾರೆ, ಆಂಕಾಲಜಿಸ್ಟ್ ಇರ್ತಾರೆ, ಎಲ್ಲರೂ ಇರ್ತಾರೆ. ಅಟ್ ಎವ್ರಿಬಡಿ ವಿಲ್ ಕಮ್ ಟು ದ ಪೇಷಂಟ್ ಅದರ್ ದೆನ್ ಪೇಷಂಟ್ ಗೋಯಿಂಗ್ ಟು ಅದರ್ಸ್, ಆಲ್ ಅಂಡರ್ ಒನ್ ರೂಫ್. ಇಟ್ ವಿಲ್ ಬಿ ಕಾಸ್ಟ್ ಎಫೆಕ್ಟಿವ್, there will be continuation of the treatment and there will be one complete solution. ಸೊ ಕನ್ಫ್ಯೂಷನ್ ಅವಾಯ್ಡ್ ಮಾಡಿ ಕನ್ಕ್ಲೂಷನಿಗೋಸ್ಕರ ಮಾಡಿರುವಂಥ ಕ್ಲಿನಿಕ್ ಇದು. ನಮ್ಮ ಪ್ರಕಾರ ಭಾರತದಲ್ಲಿ ಎಲ್ಲರೂ ಇದೆಯಾ ಅನ್ನೋದು ಡೌಟೇ. ಬಿಕಾಸ್ ಬೇರೆ ಎಷ್ಟೊಂದು ಥರ ಕ್ಲಿನಿಕ್ಸ್ ಇದೆ. ಈ ಥರ ಲಿವರ್ ನ್ಯಾಡ್ಯೂಲ್ ಕ್ಲಿನಿಕ್ ಅನ್ನೋದು ಕರ್ನಾಟಕದಲ್ಲಿ ಫಸ್ಟು, ಭಾರತದಲ್ಲೂ ನನಗೆ ಗೊತ್ತಿರೋಂಗೆ ಎಲ್ಲೂ ಇರೋ ಸಾಧ್ಯತೆಗಳು ಕಮ್ಮಿ. ಮುಂಚೆಯಿಂದ ನಾವು ಇನ್ಫಾರ್ಮಲಿ ಪೇಷಂಟ್ ಬರ್ತಾರೆ, ಒಬ್ಬರಿಂದ ಒಬ್ಬರು ಹೋಗ್ತಾರೆ. ಸೊ ನಾವು ಒಂದು ಪೇಷಂಟಿಗೆ ಈ ಥರ ಪ್ರಾಬ್ಲಮ್ ಆದಾಗ ಅಂದ್ಕೊಂಡ್ವಿ, ವೈ ನಾಟ್ ಡೂ ಎ ಲಿವರ್ ನ್ಯಾಡ್ಯೂಲ್ ಕ್ಲಿನಿಕ್ ಸೊ ದಟ್ ಪೇಷಂಟ್ ಈಸ್ ಕಂಫರ್ಟೇಬಲ್. ಒಂದರಿಂದ ಇನ್ನೊಂದು ಕಡೆ ಹೋಗಿ ಪೇಷಂಟು ಫಾಲೋ ಅಪ್ ಲೋಸ್ ಆಗೋದು ಬೇಡ. ಆ್ಯಂಡ್ ಪೇಷಂಟ್ ಈ ಥರ ಆದಾಗ ಅರ್ಲಿ ಡಿಟೆಕ್ಷನ್ ಆಗಲಿಲ್ಲ ಅಂದರೆ ಪೇಷಂಟಿಗೆ ಪ್ರೋಗ್ನೋಸಿಸ್ ಅಥವಾ ಪೇಷಂಟ್ ಸರ್ವೈವಲು ಕಮ್ಮಿ ಆಗ್ತದೆ. ಸೊ ಕ್ಯೂ ರೇಟ್ ಕಮ್ಮಿ ಆಗ್ತಾ ಹೋಗುತ್ತೆ ಲೇಟ್ ಆದಷ್ಟು. ಸೊ ಒಂದು ಸತಿ ಬಂದು ಎಲ್ಲ ಫಾಸ್ಟಾಗಿ ಆಯಿತು ಅಂದರೆ ಪೇಷಂಟ್ ಕ್ಯೂರ್ ರೇಟ್ ಸಹ ಜಾಸ್ತಿ ಇರ್ತದೆ. ಇದು ಕಾಸ್ಟ್ ಅಂದರೆ ಫಸ್ಟ್ ನಾವು ಕನ್ಸಲ್ಟೇಷನ್ ಕಾಸ್ಟ್ ಅಷ್ಟೇ ಇರುತ್ತೆ. ಈಗ ನಮಗೆ ಏನಾದರೂ ಡೌಟ್ ಇದ್ದು ಫರ್ದರ್ ಪರೀಕ್ಷೆ ಬೇಕು ಅಂದರೆ ಅವಾಗ ನಾವು CT ಸ್ಕ್ಯಾನ್ ಬೇಕಾಗ್ತದೆ, ಅಥವಾ ರಕ್ತ ಪರೀಕ್ಷೆ ಬೇಕಾಗುತ್ತೆ, ಅವಾಗ ಅದರ ಅಡಿಷನಲ್ ಕಾಸ್ಟ್ ಆಗುತ್ತೆ. ಇಲ್ಲ ಅಂದರೆ ಜಸ್ಟ್ ಒಂದು ಕನ್ಸಲ್ಟೇಷನ್ ಫೀಸಲ್ಲೇ ಎಲ್ಲ ಮುಗಿತದೆ.